ಇದೆಲ್ಲ ಗೊತ್ತಿರೋದಕ್ಕೆ ನೀನೇನ್ ಕಾಲಜ್ಞಾನಿನ ದೇವ್ರ? ಕಾಲಜ್ಞಾನಿನೂ ಅಲ್ಲ, ದೇವ್ರು ಅಲ್ಲ. ಯಾರನ್ನ ಕೊಂದು ನಾಗಮಣಿನ ಅಪಹರಿಸಿದ್ರು ಅವನು ಪ್ರಿಯತಮೆ. ನಾಗಲೋಕದ ಯುವರಾಣಿ ಇಚ್ಛಾಧಾರಿ ನಾಗಿಣಿ. ಬಾಬಾ, ಯಾವುದೋ ಸಮಸ್ಯೆ ನಿನ್ನನ್ನು ಕಾಡುತ್ತಾ ಇರೋ ಹಾಗಿದೆ. ಏನಾಯ್ತು? ಪದೇ ಪದೇ ನನಗೆ ನಾಗಮಣಿ ಸೇಫ್ಟಿ ಬಗ್ಗೆನೇ ಯೋಚನೆ ಆಗಿದೆ. ಅದು ಎಲ್ಲಿ ನನ್ನ ಕೈ ತಪ್ಪು ಹೋಗುತ್ತೋ ಅಂತ ಚಿಂತೆ. ಅಂಥದ್ದೇನಾಯ್ತು? ಅದೇ ನನ್ನ ಸ್ನೇಹಿತ ಸಾಮ್ರಾಟ್ ಇದ್ದಾನಲ್ಲ, ಅವನಿಗೆ ನಾಗಮಣಿ ಮೇಲೆ ಆಸೆ ಜಾಸ್ತಿ ಆಗಿದೆ. ಈಗಿಂದೀಗಲೇ ನನಗೆ ನಾಗಮಣಿ ಕೊಡು ಅಂತ ಬೆದರಿಕೆ ಹಾಕ್ತಿದ್ದಾನೆ. ನಾಗಮಣಿ ಇನ್ನೊಬ್ಬರ ಪಾಲಾಗಿ ಹೋಗಿದೆ. ನಾಗಮಣಿನ ತರೋಕ್ ಸಹಾಯ ಮಾಡಿದವರಲ್ಲಿ ಅವನು ಒಬ್ಬ. ಅವನಿಗೆ ಪಾಲ್ ಬೇಕಂತೆ. ಈಗಾಗಲೇ ಒಂದ್ಸಲ ನಾಗಮಣಿನ ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ದ. ಹಾಗೇಗೋ ಸುಮ್ಮನಾಗ್ಸಿದ್ವಿ. ಈಗ ತಕರಾರು ಶುರು ಮಾಡಿದ್ದಾನೆ. ಅದಕ್ಕೆ ನೀನೇನು ನಿರ್ಧಾರ ಮಾಡಿದ್ದೀಯಾ? ಏನು ಮಾಡಲಿ ಅಂತ ಗೊತ್ತಿಲ್ಲ. ಕೋಪದಲ್ಲಿ ನಾನು ನಿನಗೆ ನಾಗಮಣಿ ಕೊಡಲ್ಲ ಅಂತ ಹೇಳ್ಬೋದು. ಆದರೆ ಅವನು ನನ್ನ ಸ್ನೇಹಿತ. ಕಷ್ಟದ ಸಮಯದಲ್ಲಿ ಸಹಾಯಕ್ಕೆ ನಿಂತು. ಹಾಗಂತ ನಾಗಮಣಿಯನ್ನು ದಾನ ಮಾಡುತ್ತೀಯ? ನಾಗಮಣಿನ ಬೇರೆಯವ್ರ ಕೈಗೆ ತಲುಪಿಸೋದ ಸಾಧ್ಯನೇ ಇಲ್ಲ. ಮೇಲೆ ಬಂದಿರುವ ಸಮಸ್ಯೆಗೆ ಪರಿಹಾರ ನಿನ್ನ ಬಳಿಯೇ ಇದೆ ಎಂದಾಯ್ತಲ್ಲ. ಅರ್ಥ ಆಗ್ಲಿಲ್ಲ. ನಿನ್ನ ದಾರಿಗೆ ತೊಡಕಾಗಿರುವುದನ್ನ ಅಳಿಸಿಬಿಡು. ಅವನ್ನ ಸಾಯಿಸೋದ? ಅದಕ್ಕೆ ಯಾಕೋ ನನ್ನ ಮನಸ್ಸು ಒಪ್ತಾ ಇಲ್ಲ. ಸ್ವಲ್ಪ ಬೈದು ಬುದ್ಧಿ ಹೇಳಿದ್ರೆ ಒಪ್ಕೋತಾನೆ. ದುಡುಕ್ ಬುದ್ಧಿ. ದಿಗ್ವಿಜಯ, ನೀನು ದಿನೇ ದಿನೇ ಮೃದುತ್ವವನ್ನು ಬೆಳೆಸಿಕೊಳ್ಳುತ್ತಿದ್ದೀಯ. ನಿನ್ನ ದಾರಿಗೆ ಮುಳ್ಳಾಗಬಹುದು. ಎಚ್ಚರವಿರಲಿ. ಇಲ್ಲ ಬಾಬಾ, ಸ್ನೇಹಿತ ಅನ್ನೋದಕ್ಕಷ್ಟೇ ಈ ಕಾಳಜಿ. ಸ್ನೇಹಿತನೋ ರಕ್ತ ಸಂಬಂಧಿ, ಯಾರ ಬಗ್ಗೆಯೂ ಈ ಧೋರಣೆ ಒಳ್ಳೆಯದಲ್ಲ. ಅವನ ಬಗ್ಗೆ ನೀನೇನು ಚಿಂತಿಸಬೇಡ. ಅವನನ್ನು ನಾನು ನೋಡಿಕೊಳ್ಳುತ್ತೇನೆ. ನೀನು ನಿಶ್ಚಿಂತೆಯಾಗಿ ಹೋಗು. ಸರಿ ಬಾಬಾ. ದೀರ್ಘಾಯುಷ್ಮಾನ್ ಭವ. ನಾಗಮಣಿಯ ಮೇಲೆ ಮೂರನೇ ಕಣ್ಣು. ಏನ್ರಿ ಗಾಬ್ರಿ ಗೋವಿಂದ, ಯಾವಾಗ್ಲೂ ಇದ್ದ ದಾರಿಯಲ್ಲಿ ಸಿಗ್ತಿರಲ್ಲ? ಇದೇನ್ ಕೋ ಇನ್ಸಿಡೆನ್ಸಾ ಅಥವಾ ನಾನು ಹೋಗೋ ಟೈಮ್ಗೆ ಈ ದಾರಿಲಿ ಕಾಯ್ಕೊಂಡಿರ್ತೀರಾ? ಹಾಗೇನು ಇಲ್ಲ, ನಾನು ಹೀಗೆ ಹೋಗ್ತಾ ಇರ್ತೀನಿ, ನೀವು ಸಿಗ್ತೀರಾ ಅಷ್ಟೇ. ನಾನ್ ದಿನ ಕಾಲೇಜ್ಗೆ ಹೋಗೋ ದಾರಿ ಇದು. ನಾನು ಹೀಗೆ ಬರ್ಬೇಕು. ನನ್ಗಿರೋದು ಇದೊಂದೇ ದಾರಿ. ಗೊತ್ತಿರೋದಕ್ಕೆ ತಾನೇ ನಾನು ಇಲ್ಲಿ ಬಂದಿರೋದು. ಏನಂದ್ರಿ? ಏನಿಲ್ಲ. ನಿಮಗ್ ನಂತರ ಯಾರಾದ್ರೂ ಫ್ರೆಂಡ್ಸ್ ಇದ್ದಾರಾ? ನಿಮ್ ತರನಾ? ಇಲ್ಲಪ್ಪ, ಬೇರೆ ಯಾರು ಇಲ್ಲ. ಇದಕ್ಕೂ ಯಾಕ್ರಿ ಗಾಬರಿ ಆಗ್ತಿದ್ದೀರಾ ಗಾಬ್ರಿ ಗೋವಿಂದ? ದಯವಿಟ್ಟು ನೀವು ಹಾಗೆಲ್ಲ ಕರಿಬೇಡಿ ನೋಡಿ. ಯಾಕೆ? ಅದೇನೋ ಹೆಸರು ಕೇಳಿದ್ರೆ ಒಂಥರ ಆಗುತ್ತೆ, ಭಯ ಇನ್ನೂ ಜಾಸ್ತಿ ಆಗುತ್ತೆ. ಅಯ್ಯೋ, ಭಯ ಪಡೋದಕ್ ನಾನೇನಾದ್ರೂ ಹೆದರ್ಸ್ತಿದ್ದೀನಾ? ಇರೋದನ್ನೇ ತಾನೇ ಹೇಳ್ತಿರೋದು. ನೋಡಿ, ಇವಾಗ ಅವಾಗಿನಷ್ಟು ಗಾಬರಿ ಇಲ್ಲ. ಎಷ್ಟು ಧೈರ್ಯವಾಗಿದ್ದೀನಿ. ಓ, ಅಂದ್ರೆ ಅವಾಗ ಗಾಬರಿ ಮಾಡ್ಕೋತಿದ್ರಾ? ಹಾಗೇನು ಇಲ್ಲ. ನೋಡಿ, ನೀವೇನೇನು ಹೇಳಿ ನನಗೆ ಗಾಬರಿ ಪಡಿಸ್ತಾ ಇದ್ದೀರಾ. ನೀವ್ ಹೀಗೆ ಮಾಡಿದ್ರೆ ನಾನು ಸಿಗೋದೇ ಇಲ್ಲ. ಬಾಯ್. ಅಯ್ಯೋ, ನಾನು ಹಾಗೆಲ್ಲ ರೀ ಹೇಳಿದ್ದು. ಅಯ್ಯೋ ಗಾಬರಿ ಗೋವಿಂದ, ನಿಂತ್ಕೊಳ್ಳಿ. ಯಾರಾದರೂ ನನ್ನ ಹಿಂಬಾಲಿಸ್ತಾ ಇದ್ದಾರಾ? ಯಾರೂ ಇಲ್ವಲ್ಲ.
ಯಾಕೆ ಹೀಗೆ ಅನ್ನಿಸ್ತಾ ಇದೆ? ನಾನು ಬಾಬಾ ಹತ್ರ ಬರಬೇಕಾದ್ರೆ ಯಾರಾದರೂ ಬಂದಿದ್ರಾ? ನಾನು ಯಾರಿಗೂ ಹೇಳಿ ಬಂದಿಲ್ಲ. ನಂದೀಶನೂ ಬಿಟ್ಟು ಬಂದಿದ್ದೆ. ನಾನು ಬೇಗ ಹೊರಟು ಬರಬೇಕು. ನೀನು ಇಲ್ಲೇನು ಮಾಡ್ತಿದ್ಯಾ? ನಾನು ಕಳ್ಕೊಂಡಿರೋ ವಸ್ತುನ ಹುಡ್ಕೊಂಡು ಬಂದಿದ್ದೀನಿ. ಏನು ಕಳ್ಕೊಂಡೆ ಇಲ್ಲಿ? ನೀನು ಇಲ್ಲಿ ಯಾಕೆ ಬಂದಿದ್ಯಾ? ನೀವ್ ಇಲ್ಲಿದ್ರ ಅಂದ್ಮೇಲೆ ನಾನು ನಿಮ್ಮನ್ನ ಹುಡ್ಕೊಂಡು ಬರ್ಲೇಬೇಕಲ್ಲ. ಅಂದ್ರೆ ನನ್ನ ಭೇಟಿ ಮಾಡಕ್ ಬಂದ್ಯಾ? ನನ್ನ ವಸ್ತುನ ನೀವು ಕಳ್ತನ ಮಾಡ್ಕೊಂಡು ಹೋಗಿದ್ದೀರಲ್ಲ, ಅದಕ್ಕೆ ಹುಡುಕ್ತಾ ಇದ್ದೆ. ನಿನ್ನ ವಸ್ತುನ? ನಾನು ಯಾಕೆ ನಿನ್ನ ವಸ್ತು ತಗೊಳ್ಳಿ? ನಾನು ಯಾವುದು ತಗೊಂಡಿಲ್ವಲ್ಲ. ನೆನಪು ಮಾಡ್ಕೊಳ್ಳಿ, ನನ್ನಿಂದ ಯಾವ ವಸ್ತು ಕದ್ದಿದ್ದೀರಾ ಅನ್ನೋದು ನೆನಪಾಗುತ್ತೆ. ನೇಬರ್, ಸುಮ್ಮನೆ ತಮಾಷೆ ಮಾಡಬೇಡ. ನಾನೇನು ಕದ್ದಿಲ್ಲ. ಯಾವ ವಸ್ತುನು ಕದ್ದಿಲ್ವಾ? ಯಾಕೆ ನಿಮ್ಗೆ ನೆನಪು ಮಾಡ್ಕೊಡ್ಬೇಕಾ? 23 ವರ್ಷಗಳ ಹಿಂದೆ ನಾಗಬನದಲ್ಲಿ ನಡೆದ ಘಟನೆನ ನೀವು ಮರ್ತು ಹೋಗಿದ್ದೀರಾ? ಯಾವ ನಾಗಬನ? ಏನು ಹೇಳ್ತಾ ಇದ್ಯಾ ನೀನು? ನಾಗಲೋಕದ ಯುವರಾಜ ಯುವರಾಣಿ ಇಲ್ದೇ ಇರೋ ಸಮಯ ನೋಡ್ಕೊಂಡು ನಾಗಬನದಲ್ಲಿ ನೀವು ಮಾಡಿರೋ ದುಷ್ಕೃತ್ಯ ಮರ್ತು ಹೋಯ್ತಾ? ಏನು ಹೇಳ್ತಾ ಇದ್ಯಾ ನೀನು? ಯಾವ ನಾಗಬನ? ನನ್ಗೇನು ಗೊತ್ತಿಲ್ಲ. ಅಷ್ಟು ಸುಲಭವಾಗಿ ನನ್ನಿಂದ ತಪ್ಪಿಸ್ಕೊಳಕ್ಕಾಗಲ್ಲ ದಿಗ್ವಿಜಯ. ನಾಗಲೋಕದ ಯುವರಾಜನ ಕೊಂದು ನಾಗಮಣಿನ ಅಪಹರಿಸಿದ್ದು ನೀನೇ. ಏನ್ ಹೇಳ್ತಾ ಇದೀಯಾ? ನಾನು ನಾಗಲೋಕದ ಮಹಾರಾಜನ ಕೊಂದ? ಏನೇನೋ ಮಾತಾಡ್ಬೇಡ. ನಾನು ಹೇಳ್ತಿರೋದೆಲ್ಲ ಸತ್ಯ. ಆದಿಶೇಷನ ಕೊಂದ ಕೊಲೆಗಾರ ನೀನೆ. ನಾಗಮಣಿನ ಅಪಹರಿಸಿದ ತಂಡದ ನಾಯಕ ನೀನೆ. ಶಿವಾನಿ, ನಾಲ್ಗೆ ಬಿಗಿ ಹಿಡಿದು ಮಾತಾಡು. ಏನ್ ಗೊತ್ತಿದೆ ನಿನಗೆ? ಇನ್ನೊಬ್ಬರ ಮೇಲೆ ಆರೋಪ ಮಾಡಬೇಕಾದ್ರೆ ಸಾಕ್ಷಿ ಪುರಾವೆಗಳು ಇರಬೇಕು. ಯಾರೋ ಹೇಳಿದ್ದನ್ನ ಕೇಳ್ಕೊಂಡು ನನ್ನೇ ಅಪರಾಧಿ ಅಂತ ಇದೆಯಾ? ಯಾರೋ ಹೇಳಿದ್ದನ್ನ ಕೇಳ್ಕೊಂಡು ಹೇಳ್ತಿಲ್ಲ, ಗೊತ್ತಿರೋದನ್ನೇ ಹೇಳ್ತಾ ಇದ್ದೀನಿ. ಏನ್ ಗೊತ್ತಿದೆ ನಿನಗೆ? ಇದೆಲ್ಲ ಗೊತ್ತಿರೋದಕ್ಕೆ ನೀನೇನ್ ಕಾಲಜ್ಞಾನಿನ ದೇವ್ರ? ಕಾಲಜ್ಞಾನಿನೂ ಅಲ್ಲ, ದೇವ್ರು ಅಲ್ಲ. ಯಾರನ್ನ ಕೊಂದು ನಾಗಮಣಿನ ಅಪಹರಿಸಿದ್ರು ಅವನು ಪ್ರಿಯತಮೆ. ನಾಗಲೋಕದ ಯುವರಾಣಿ, ಇಚ್ಛಾಧಾರಿ ನಾಗಿಣಿ. ಹಾಯ್ ಅಣ್ಣ. ಹಾಯ್. ಹಾಯ್. ಏನು ಏನು ಇಷ್ಟು ಖುಷಿಯಾಗಿ ನಡ್ಕೊಂಡ್ ಬರ್ತಾ ಇದೀಯಾ? ಏನ್ ಸಮಾಚಾರ? ಹಾಗೇನಿಲ್ವಲ್ಲ. ಹಾಗೇನಿಲ್ವಲ್ಲ ಅಂತ ಹೇಳೋದ್ರಲ್ಲೇ ಎಷ್ಟು ಖುಷಿ, ಸಂಭ್ರಮ. ಮುಖದಲ್ಲಿ ನೋಡು ಎಷ್ಟು ಕಳೆ ಇದೆ. ಹೇಳು, ಪರವಾಗಿಲ್ಲ. ಹೇಗಿದ್ದಾನೆ? ಎಲ್ಲಿಗೆ ಬಂತು ನಿನ್ ಫ್ರೆಂಡ್ದು? ಏನು? ಅದೇಮಾ, ನಿಮ್ಮಿಬ್ರದ್ದು ಫ್ರೆಂಡ್ಶಿಪ್. ಅಂದ್ರೆ ಇವಾಗ ಫ್ರೆಂಡ್ಶಿಪ್, ಆಮೇಲೆ ನಿಮ್ಮಿಬ್ರದ್ದು ಅಣ್ಣ, ನಿನಗೆ ರೇಗ್ಸಕ್ ನಾನು ಒಬ್ಳೇನ ಸಿಗೋದು? ಹೋಗೋ, ಬಾಯ್. ನೀನಾ ನಿಂತ್ಕೋ. ನೀನಾ ಇಚ್ಛಾಧಾರಿ ನಾಗಿಣಿ ನೀನಾ? ಹೌದು, ನಾಗಲೋಕದ ಸೇಡನ್ನು ಹೊತ್ತು ಭೂಮಿ ಬಂದಿರೋ ಇಚ್ಛಾಧಾರಿ ನಾಗಿಣಿ ನಾನೇ. 23 ವರ್ಷಗಳಿಂದ ನಿಮ್ಮನ್ನ ಬಿಟ್ಟು ಬಿಡದೆ ಕಾಡ್ತಿರೋ ಸರ್ಪ ನಾನೇ. ಶಿವಾನಿ? ಬರೀ ಶಿವಾನಿ ಅಲ್ಲ, ನಾಗಲೋಕದ ಯುವರಾಣಿ. ನೀನ್ ಯಾಕೆ ಬಂದಿದ್ಯಾ ಇಲ್ಲಿಗೆ? ನಿನ್ನ ಮೇಲೆ ಸೇಡ್ ತೀರ್ಸ್ಕೊಳ್ಳೋದಕ್ಕೆ. ನಾಗಲೋಕದಿಂದ ಕದ್ಕೊಂಡು ಹೋಗಿರೋ ನಾಗಮಣಿನ ವಾಪಸ್ ಪಡೆಯೋದಕ್ಕೆ. ಮತ್ತೆ ನೀನ್ ಫಾರಿನ್ ಇಂದ ಬಂದೆ, ನಿನ್ನ ಫ್ಯಾಮಿಲಿ ಫಾರಿನ್ ಅಲ್ಲಿ ಇದೆ ಅಂತ ಹೇಳಿದ್ದು? ಅದೆಲ್ಲ ಸುಳ್ಳು. ನನ್ನ ಪ್ರಾಪರ್ಟಿ ಪರ್ಚೇಸ್ ಮಾಡಿದ್ದು ನನಗೆ ಹತ್ರ ಆಗ್ಬೇಕು ಅಂತನಾ? ಹೌದು, ನಿಮ್ಮಗಳ ಜೊತೆ ಬಂದ ಬೆಳೆಸಿ ನಿಮ್ಗೆ ಹತ್ರ ಆಗೋದಕ್ಕೆ ನನಗೆ ಸಿಕ್ಕ ದಾರಿ ಅದು. ಮತ್ತೆ ತ್ರಿವಿಕ್ರಮ್ನ ಪ್ರೀತಿಸಿದ್ದು, ತ್ರಿಶೂಲ್ನ ಮದುವೆ ಆಗಿದ್ದು ಎಲ್ಲ ನಾಟಕನ? ನಮ್ಗಳ ಜೊತೆನೆ ಇದ್ದು ನಮ್ಗಳ ಕಣ್ಣು ಮಣ್ಣೆರ್ಚಿ
ನಮಗೆ ಮೋಸ ಮಾಡ್ತಿದ್ಯಾ? ನಾನು ಮೋಸ ಮಾಡೋದಕ್ಕೆ ನಿಮ್ಗಳ ಜೊತೆ ಇರ್ಲಿಲ್ಲ. ನನಗಾಗಿರೋ ಅನ್ಯಾಯಕ್ಕೆ ನ್ಯಾಯ ಪಡ್ಕೊಳ್ಳೋದಕ್ಕೆ ನಿಮ್ಮ ಜೊತೆ ನಾಟಕ ಮಾಡಿದೆ. ನಾಗಮಣಿನ ಕದ್ದಿರೋ ನಿಮ್ಮನ್ನ ಹುಡ್ಕೋದಕ್ಕೆ ನನಗೆ ಮನುಷ್ಯರ ಸಹವಾಸ ಬೇಕಿತ್ತು. ಅದಕ್ಕೆ ನಿಮ್ಮನೆ ಸೇರ್ದೆ, ನಿಮ್ ಜೊತೆ ಸಂಬಂಧ ಬೆಳೆಸ್ದೆ. ನೀನ್ ಇಂಥೋಳು ಅಂತ ಗೊತ್ತಾಗ್ಲಿಲ್ಲ. ನೀನು ನಾಗಿಣಿ ಅಂತ ಮೊದ್ಲೇ ಗೊತ್ತಿದ್ರೆ ಯಾವತ್ತೋ ಸಾಯಿಸ್ತಾ ಇದ್ದೆ. ನಿನ್ನ ಹೋರಾಟ ಜೀವ ರಕ್ಷಣೆಗೆ, ನನ್ನ ಹೋರಾಟ ನನ್ನವನ ಜೀವ ತೆಗೆದ ಸೇಡಿಗೆ. ಒಂದು ದಿನ, ಒಂದು ಕ್ಷಣ ನನ್ನ ಆದಿಶೇಷನ ಬಿಟ್ಟಿರ್ತಾ ಇರ್ಲಿಲ್ಲ ನಾನು. ಅಂತ ಗಾಢವಾದ ಪ್ರೀತಿ ನಮ್ದು. ಅಂತ ಪ್ರೀತಿನ ನೀವು ದೂರ ಮಾಡ್ಬಿಟ್ರಿ. ನಿಮ್ಮ ಸ್ವಾರ್ಥಕ್ಕೆ, ನಿಮ್ಮ ದುರಾಸೆಗೆ ನನ್ನ ಆದಿಶೇಷನ ಕೊಂದುಬಿಟ್ರಿ ನೀವು. ನಿಮ್ಮನ್ನ ನಾನು ಯಾವತ್ತೂ ಕ್ಷಮಿಸೋದಿಲ್ಲ. ನಾಗಮಣಿನ ಅಪಹರಿಸಿದ್ದು ನೀನೇ ಅಂತ ನನಗೆ ಗೊತ್ತಾಗಿದ್ದಿದ್ರೆ ಭೂಮಿಗೆ ಕಾಲಿಟ್ಟ ಮರುಕ್ಷಣನೇ ನಿನ್ನ ಸಂಹಾರ ಮಾಡ್ತಿದ್ದೆ. ನನ್ನ ಸಾಯಿಸೋದು ಅಷ್ಟು ಸುಲಭ ಅಂತ ತಿಳ್ಕೊಂಡಿದ್ಯಾ? ಆದಿಶೇಷನ್ನೇ ಸಾಯಿಸಿದವನು ನಾನು. ಆಫ್ಟರ್ ಆಲ್ ನೀನೊಂದು ಹೆಣ್ಣು, ನಿನ್ನ ಸಾಯಿಸೋದು ಕಷ್ಟನ? ಹೆಣ್ಣು ಅಂತ ಕೀಳಾಗಿ ನೋಡ್ತಿದ್ಯಾ? ಇಡೀ ರಾಕ್ಷಸ ಲೋಕ ದೇವಲೋಕದ ಮೇಲೆ ಯುದ್ಧ ಸಾರಿದಾಗ ದೇವಲೋಕನ ಕಾಪಾಡಿದ ಪುರುಷನಲ್ಲ, ಹೆಣ್ಣು ದೇವತೆಗಳು. ಹೆಣ್ಣಿನ ಶಕ್ತಿ, ಹೆಣ್ಣಿನ ಯುಕ್ತಿ ಯಾವ ಪುರುಷನಿಗೂ ಕಮ್ಮಿ ಇಲ್ಲ. ಶಕ್ತಿ ಪ್ರದರ್ಶನ ಮಾಡಿಬಿಟ್ರೆ ನನ್ನ ಸೋಲ್ಸ್ಬೋದು ಅಂತ ಅನ್ಕೊಂಡಿದ್ಯಾ? ಎಂತೆಂಥ ಪರೀಕ್ಷೆಗಳನ್ನ ದಾಟ್ಕೊಂಡ್ಬಂದವನು ನಾನು. ನೀನು ನನ್ನ ಎದುರಿಸೋದ? ನಾನು ಯಾವತ್ತೂ ಸಾವಿಗೆ ಹೆದರೋನಲ್ಲ, ಸಾವನ್ನೇ ಹೆದರ್ಸೋನು. 23 ವರ್ಷಗಳಿಂದ ಇದಕ್ಕಾಗೆ ಕಾಯ್ತಾ ಇದ್ದೆ ನಾನು. ಅಂತೂ ನಾಗಲೋಕದ ಸೇಡನ್ನು ತೀರ್ಸ್ಕೊಳ್ಳೋ ಕ್ಷಣ ಹತ್ರ ಬಂದೇ ಬಿಡ್ತು. ನಿನ್ನ ಈಗಲೇ ಸಂಹಾರ ಮಾಡ್ತೀನಿ. ಹೇಳು, ನಾಗಲೋಕದಿಂದ ಕತ್ಕೊಂಡು ಬಂದಿರೋ ನಾಗಮಣಿನ ಎಲ್ಲಿಟ್ಟಿದ್ಯಾ ಹೇಳು. ನಾನು ಯಾವುದೇ ಕಾರಣಕ್ಕೂ ಕೊಡಲ್ಲ. ಇದು ನಾಗಲೋಕದ ಆಸ್ತಿ, ನಾಗಲೋಕಕ್ಕೆ ಸೇರ್ಬೇಕಾಗಿರೋದು. ನಾಗಮಣಿನ ಕೊಟ್ಟು ಬಿಡು. ನೀನು ಕೇಳಿದ ತಕ್ಷಣ ಕೊಟ್ಟು ಬಿಡ್ತೀನಿ ಅಂತ ಅನ್ಕೊಂಡ್ಬಿಟ್ಟಿದ್ಯಾ? ಬೆದರಿಕೆ ಹಾಕಿ ನನ್ನಿಂದ ನಾಗಮಣಿನ ಕಿತ್ಕೋಬಹುದು ಅಂತ ಅನ್ಕೊಂಡಿದ್ಯಾ? ಅದೆಲ್ಲ ನಿನ್ನ ಭ್ರಮೆ. ನಾಗಮಣಿ ನನ್ನ ಹತ್ರನೇ ಭದ್ರವಾಗಿದ್ದೆ, ಅದನ್ನ ನೀನು ಕೊಡಲ್ಲ. ನನ್ನನ್ನ ಕೆರಳಿಸ್ಬೇಡ. ನನ್ನ ಕೋಪ ಮತ್ತೆ ಶಕ್ತಿಯ ಚಿಕ್ಕ ಅರಿವು ಕೂಡ ನಿನಗಿಲ್ಲ. ಮರು ಮಾತಾಡ್ದೆ ನಾಗಮಣಿನ ನನಗೆ ಒಪ್ಪಿಸ್ಬಿಡು. ನಾಗಮಣಿ ಭೂಮಿಗೆ ಸೇರಾಯ್ತು. ಯಾವತ್ತು ನಾಗಲೋಕದವ್ರ ಕೈಗೆ ನಾನು ಸಿಗಕ್ ಬಿಡಲ್ಲ. ನಾಗಲೋಕದ ಸೇಡಿನ ಬಗ್ಗೆ ಇನ್ನೂ ಗೊತ್ತಿಲ್ಲ ನಿನಗೆ. ನಾವು ಒಂದು ಸತಿ ಹಠ ಸಾಧನೆಗೆ ನಿಂತ್ರೆ ಏನೇ ಎದುರಾದ್ರೂ ಗೆಲ್ಲದೆ ಬಿಡೋದಿಲ್ಲ ನಾವು. ನೀನೇ ನಾಗಮಣಿನ ಕೊಟ್ರೆ ಸರಿ, ಇಲ್ಲದೆ ಹೋದ್ರೆ ಇದ್ರ ಪರಿಣಾಮನ ನೀನು ಎದುರಿಸ್ಬೇಕಾಗತ್ತೆ. ಭೂಲೋಕದವರು ಒಳ್ಳೆಯವರು ಅನ್ಕೊಂಡಿದ್ದೆ, ಆದ್ರೆ ನೀನು ನಾಗಲೋಕದವರಿಗಿಂತ ದೊಡ್ಡ ವಿಷ ಜಂತು. ಸರ್ಪಕ್ಕೆ ಹಲ್ಲಲ್ಲಿ ಮಾತ್ರ ವಿಷ ಇರುತ್ತೆ, ಆದ್ರೆ ನಿನ್ನಂತ ಮನುಷ್ಯರಿಗೆ ಮೈ ಮನದಲ್ಲೂ ವಿಷ ತುಂಬಿರುತ್ತೆ. ಹೌದು, ನಾನು ವಿಷ ಜಂತುನೇ. ಸೇಡಿನ ವಿಷಯಕ್ಕೆ ಬಂದ್ರೆ ನಾನು ನಿನಗೆ ಎರಡರಷ್ಟು. ನನ್ನ ಶಕ್ತಿ, ನನ್ನ ಬಗ್ಗೆ ನಿನಗೆ ಗೊತ್ತಿಲ್ಲ. ನಿನ್ನ ಬಗ್ಗೆ ತಿಳ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ. ನಾಗಮಣಿನ ಅಪಹರಿಸಿರೋ ಒಂದೇ ಒಂದು ಕಾರಣ ಸಾಕು ನಿನ್ನ ಸಂಹಾರ ಮಾಡೋದಕ್ಕೆ. ನಿನ್ನ ಜೀವ ಉಳಿಬೇಕು ಅಂದ್ರೆ ನಾಗಮಣಿನ ಕೊಟ್ಟು ಬಿಡು. ಕೊಡಲ್ಲ. ನೀನ್ ಕೊಡಲ್ಲ ಅಂದ್ರೆ ಅದನ್ನ ಹೇಗೆ ಮರಳಿ ಪಡಿಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಏನೋ ನೀನು ಇಚ್ಛಾಧಾರಿ ನಾಗನ? ನಾಗಲೋಕದವ್ರಿಗಿರೋ ಇಚ್ಛಾಧಾರಿ ಶಕ್ತಿ ನನಗೆ ಹೇಗೆ ಬಂತು ಅಂತನ? ನಾಗಮಣಿಯಿಂದ ಎಲ್ಲವೂ ಸಾಧ್ಯ. ನೀನು ಎಷ್ಟು ಬಲಿಷ್ಠಳೋ
ನಾನು ಅಷ್ಟೇ ಬಲಿಷ್ಠ. ನಿನಗೆ ನಾಗಮಣಿಯಿಂದ ಶಕ್ತಿ ಬಂದಿರಬಹುದು, ಆದ್ರೆ ನಾಗಲೋಕದಲ್ಲಿ ಹುಟ್ಟಿರೋ ನನಗೆ ಸಾಕ್ಷಾತ್ ಪರಮೇಶ್ವರನ ಆಶೀರ್ವಾದ ಇದೆ. ನಿನಗಿಂತ 2ರಷ್ಟು ಬಲಿಷ್ಠ ನಾನು. ಈಗಲೇ ಸಾಯಿಸ್ತೀನಿ ಅಂದ್ಕೊಂಡಿದ್ಯಾ? ನಿನ್ನನ್ನು ಈಗಲೇ ಕೊಂದು ನಿನ್ನಿಂದ ನಾಗಮಣಿನ ಪಡ್ಕೋಬಹುದು. ಆದ್ರೆ ಅದಕ್ಕೂ ಮುಂಚೆ ನನಗೊಂದು ಮುಖ್ಯವಾದ ಕೆಲಸ ಇದೆ. ಆ ಕೆಲಸ ಮುಗಿತಿದ್ದ ಹಾಗೆ ನಿನ್ನ ಕತೆ ಮುಗಿಸಿ ನಾಗಮಣಿನ ನಾನು ವಶಕ್ಕೆ ಪಡ್ಕೋತೀನಿ. ಏನಮ್ಮ ಇದು? ಬರೀ ಮೊಬೈಲ್ ಹಿಡ್ಕೊಂಡು ಕೂತಿರ್ತೀಯಲ್ಲ, ಕಣ್ಣು ಏನಕ್ಕೆ ಬರುತ್ತೆ? ಅಜ್ಜಿ, ನಿನಗಿದೆಲ್ಲ ಗೊತ್ತಾಗಲ್ಲ, ನೀನ್ ಸುಮ್ಮನಿರು. ಆಯ್ತು. ಅಂದಾಗೆ ತನಿಷಾ ಇಲ್ಲಿ? ನನಗ್ ಗೊತ್ತಿಲ್ಲ ಅಜ್ಜಿ, ಮಾವನ್ನೇ ಕೇಳ್ಬೇಕು. ಅರೆ, ಮಾವ ಇಲ್ಲೇ ಬಂದ್ರಲ್ಲ, ಅವ್ರನ್ನೇ ಕೇಳಿ. ಏನೋ ಗೋವಿಂದ ಇದು? ಬೆಳಗ್ಗೆ ಬೆಳಗ್ಗೆ ಅಪ್ಶುಕ್ನ ತಲೆ ಮೇಲೆ ಟವಲ್ ಹಾಕೊಳ್ಳೋದು ತೆಗಿಯೋದನ? ಏನಾಯ್ತು? ಏನಾಗಿದೆಯೋ ನಿನ್ಗೆ? ನನ್ನ ಹೆಂಡತಿ ಶಾಪಿಂಗ್ ಹೋಗಿದ್ದಾಳೆ ಅತ್ತೆ. ಅವಳು ಶಾಪಿಂಗ್ ಹೋಗೋದಕ್ಕೂ ನೀ ತಲೆ ಮೇಲೆ ಟವಲ್ ಹಾಕೊಳ್ಳೋದಕ್ಕೂ ಏನೋ ಸಂಬಂಧ? ಅಜ್ಜಿ, ವಿಷಯ ಏನು ಅಂತ ನನಗ್ ಗೊತ್ತಾಯ್ತು. ಅತ್ತೆ ಶಾಪಿಂಗ್ಗೆ ಮಾವನ್ ಪರ್ಸ್ ತಗೊಂಡೋಗಿರ್ಬೇಕು, ಅದೇ ಪ್ರಾಬ್ಲಮ್. ಕರೆಕ್ಟ್ ಅಲ್ವಾ ಮಾವ? ಎಕ್ಸಾಕ್ಟ್ಲಿ. ಗೋವಿಂದ, ನೀನ್ ನೋಡಿದ್ಮೇಲೆ ಆ ಹೆಸರಿಟ್ಟಿದಾರೋ ಅಥವಾ ಆ ಹೆಸರಿಗಂತಾನೆ ನೀನ್ ಹುಟ್ಟಿದೀಯೋ ನನಗ ಅರ್ಥವಾಗ್ತಾ ಇಲ್ಲ ಕಣ. ಅಂದ್ರೆ ನನ್ನ ಹೆಸರು ಗೋವಿಂದ 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 ಗೋವಿಂದ. ಶಿವಾನಿ, ಶಿವಾನಿ ಅಮ್ಮ, ಶಿವಾನಿ ನೋಡಿದ್ಯಾ? ಗೊತ್ತಿಲ್ಲಪ್ಪ. ಅತ್ಗೆ ಹೊರಗೆ ಹೋಗಿದ್ರು, ಇನ್ನೂ ಬಂದಿರೋ ಹಾಗೆ ಕಾಣಿಸ್ತಿಲ್ಲ. ಹೊರಗೆ ಹೋಗಿದ್ದಾಳ? ಎಷ್ಟೊತ್ತಾಯ್ತು? 1 hour ಮೇಲಾಯ್ತು. ಆಗ್ಲಿಂದ ಅವಳು ಮನೇಲಿಲ್ಲ ಅಂದ್ರೆ ಅವಳು ಶಿವಾನಿ. ಶಿವಾನಿನೇ ಇಚ್ಛಾಧಾರಿ ನಾನಿನೇ. ಏನ್ ಬಾವಜ್ಜಿ, ಏನೋ ಟೆನ್ಷನ್ ಇರೋ ಹಾಗಿದೆ. ದಿಗ್ವಿಜಯ, ಶಿವಾನಿ ಬಗ್ಗೆ ಅಷ್ಟೊಂದು ವಿಚಾರಿಸ್ತಾ ಇದೆಯಲ್ಲ, ಏನಾಯ್ತು? ನಥಿಂಗ್. ಇದು ಸ್ವಲ್ಪ ನೀರು ಕೊಡ್ತೀರಾ? ತರ್ತೀನಿ. ಇಷ್ಟು ದಿನ ನಮ್ಮ ಮನೇಲೆ ಇದ್ದು ನಮಗೆ ಮೋಸ ಮಾಡಲ್ಲ ಅವಳು. ಮನೆ ಸುತ್ತ ಹಾವು ಓಡಾಡ್ತಿದೆ ಅಂತ ಅನ್ಕೊಂಡಿದ್ದೆ. ಇವಾಗ ನೋಡಿದ್ರೆ ಮನೆ ಒಳಗೆ ಹಾವು ವಾಸವಾಗಿದೆ. ನನ್ನ ಶತ್ರು ನನ್ನ ಸುತ್ತಾನೆ ಓಡಾಡ್ತಾ ಇಲ್ಲ. ಮನೆಯವ್ರಿಗೆ ಈ ವಿಷಯನ ಹೇಳೋದಕ್ಕಾಗಲ್ಲ. ಏನ್ ಮಾಡಲಿ? ದಿಗ್ವಿಜಯ್, ಏನಾಯ್ತಪ್ಪ? ಯಾಕೆ ಕಪ್ಪಗಿದೀಯಾ? ಮೈ ಹುಷಾರಿಲ್ವಾಪ್ಪ? ಏನಿಲ್ಲಮ್ಮ, ಐ ಆಮ್ ಆಲ್ ರೈಟ್. ಡ್ಯಾಡ್, ನೀರು. ಯಾರು ಕೇಳಿದ್ರು? ನಾನೇನಾದ್ರು ನೀರು ಕೇಳದ್ನ? ಸುಮ್ಮನೆ ಡಿಸ್ಟರ್ಬ್ ಮಾಡ್ಬೇಡಮ್ಮ. ಆಕ್ಚುಲಿ ಬಾವಜಿ, ನೀವು ನೀರು ಕೇಳಿದ್ರಿ? ಏನು, ನಾನು ನೀರು ಕೇಳದ್ನ? ಜಸ್ಟ್ ಶಿವಾನಿ ಎದುರಾಗಿದ್ದಕ್ಕೆ ಇಷ್ಟೊಂದು ಡಿಸ್ಟರ್ಬ್ ಆಗಿರ್ಬಾರ್ದು. ಮನೆಯವ್ರ ಮುಂದೆ ಇದನ್ನೆಲ್ಲ ತೋರಿಸ್ಕೋಬಾರ್ದು. ಸುಮ್ಮನೆ ಅವ್ರ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡಬೇಕಾಗುತ್ತೆ.